Hi friends, welcome to my YouTube channel. I am Savana Pujari. Today I am discussing top 25 history questions for upcoming for exams. Okay, PDO, village accountant, SSC, railway, for example RPF and SI. Okay, in Kannada medium. Okay, first question say. ಮೊದಲನೇ ಪ್ರಶ್ನೆ, ಬದಾಮಿಯ ಚಾಲುಕ್ಯರ ರಾಜ್ಯಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಹುಯೆನ್ಸಾಂಗ್. ಪ್ರಶ್ನೆ 2, 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದವರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ, ಲಾರ್ಡ್ ಕರ್ಜನ್. ಪ್ರಶ್ನೆ 3, ಮಧ್ಯಯುಗದ ಭಾರತವನ್ನಾಳಿದ ಏಕೈಕ ಮಹಿಳೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ, ರಜಿಯಾ ಸುಲ್ತಾನ್. ಪ್ರಶ್ನೆ 4, ಅಕ್ಕಮಹಾದೇವಿ ಒಬ್ಬ ಡ್ಯಾಶ್. ಆಪ್ಷನ್ ಬಿ, ವೀರಶೈವ ಸಂತಳು. ಪ್ರಶ್ನೆ 5, ಮಹಾವೀರ ಎಂಬ ಜೈನ ಸಂತ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ, 24ನೇ ತೀರ್ಥಂಕರಾಗಿದ್ದರು. ಪ್ರಶ್ನೆ 6, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಪ್ರತಿಮೆ ಸ್ಥಾಪಿಸಿದ್ದು ಇವರ ಆಳ್ವಿಕೆಯ ಕಾಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗರು. ಪ್ರಶ್ನೆ 7, ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ, 26 ಜನವರಿ 1950. ಪ್ರಶ್ನೆ 8, ವಿಧವಾ ವಿವಾಹಕ್ಕಾಗಿ ಸಂಘಟಿತ ಪ್ರಯತ್ನ ಮತ್ತು ಚಳುವಳಿ ನಡೆಸಿದ ಸಮಾಜ ಸುಧಾರಕ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಪ್ರಶ್ನೆ 9, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರತಿಭಾ ಪಾಟೀಲ್. ಪ್ರಶ್ನೆ 10, ಕಾಶ್ಮೀರ್ ಸಿಂಗ್ ಎಂಬ ಹೆಸರು ಯಾರಿಗೆ ಅನ್ವಯಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಹಳ ವರ್ಷಗಳ ಬಳಿಕ ಪಾಕಿಸ್ತಾನದ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಒಬ್ಬ ವ್ಯಕ್ತಿ. ಪ್ರಶ್ನೆ 11, ಕಾಮನ್ವೆಲ್ತ್ನ ಪ್ರಸಕ್ತ ಪ್ರಧಾನಿ ಕಾರ್ಯದರ್ಶಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ವಿಟ್ ಒನರೇಬಲ್ ರೊನಾಲ್ಡ್ ಸಿ ಮೆಕ್ನಿನ್. ಪ್ರಶ್ನೆ 12, ಪ್ರಸಕ್ತ ಭಾರತದ ಮುಖ್ಯ ನ್ಯಾಯಾಧೀಶರು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ, ಕೆ ಜಿ ಬಾಲಕೃಷ್ಣನ್. ಪ್ರಶ್ನೆ 13, ಸಂಯುಕ್ತ ರಾಷ್ಟ್ರ ಸಂಘದ ಸಾಮಾನ್ಯ ಸಭೆಯು ಅಕ್ಟೋಬರ್ 2ನ್ನು ಈ ಮುಂದಿನ ಅಂತಾರಾಷ್ಟ್ರೀಯ ದಿನವೆಂದು ಘೋಷಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಅಹಿಂಸಾ ದಿನ. ಪ್ರಶ್ನೆ 14, ಅಶೋಕನ ಶಾಸನಗಳು ಈ ಕೆಳಕಂಡ ಲಿಪಿಯಲ್ಲಿವೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪ್ರಶ್ನೆ 15, 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಪ್ರಶ್ನೆ 16, 58 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರವಣಬೆಳಗೊಳ. ಪ್ರಶ್ನೆ 17, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬದಾಮಿಗೆ ಮೊದಲ ಈ ಹೆಸರಿತ್ತು. ಸರಿಯಾದ ಉತ್ತರ ಆಪ್ಷನ್ ಎ, ವಾತಾಪಿ. ಪ್ರಶ್ನೆ 18, ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ, ಗುಪ್ತರು. 19, ಶ್ರೀರಂಗಪಟ್ಟಣದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತನಾದವನು ಯಾರು. ಸರಿಯಾದ ಉತ್ತರ ಆಪ್ಷನ್ ಎ, ಟಿಪ್ಪು ಸುಲ್ತಾನ್. ಪ್ರಶ್ನೆ 20, ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಂದೂಗಳಿಂದ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ. ಪ್ರಶ್ನೆ 21, ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ,
ಸಾರನಾಥ ಸಿಂಹದ ಶಿರೋಭಾಗ. ಪ್ರಶ್ನೆ 22. ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ. ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಗಿರಿ. ಪ್ರಶ್ನೆ 23. ಕವಿರಾಜ್ಯಮಾರ್ಗ ಗ್ರಂಥ ಯಾವ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1ನೇ ಅಮೋಘ ವರ್ಷ. ಪ್ರಶ್ನೆ 24. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶಂಕರಾಚಾರ್ಯರು. ಪ್ರಶ್ನೆ 25. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಚುನಾಯಿತ ರಾಜ್ಯಸಭಾ ಸದಸ್ಯರಾಗಿದ್ದು ಅವರು ಯಾವ ರಾಜ್ಯದಿಂದ ಚುನಾಯಿತರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಥ್ಯಾಂಕ್ ಯು.